ದಾರದ ಇನ್ನೊಂದು ವಿಶೇಷ ಏನು ಅಂತ ನಿನಗೆ ಗೊತ್ತಾ? ಆ ತಾಯ್ತದ ದಾರನ ಯಾರು ಕಟ್ತಾರೋ ಅವರೇ ಅದನ್ನ ಬಿಚ್ಚಕ್ಕಾಗೋದು. ಆ ದಾರ ಕಟ್ಟಿದ್ ನೀನೇ. ಅದನ್ನ ಕಟ್ಟೋಕ್ಕೂ ನೀನೇ ಕಾರಣ ಆದ್ಮೇಲೆ ಅದನ್ನ ಬಿಚ್ಚಕ್ಕೂ ನೀನೇ ಕಾರಣ ಆಗಿರ್ತೀಯ ಅಲ್ವಾ? ಚಿತ್ರಕ್ಕನ ಮೇಲೆ ಪ್ರಮಾಣ ಮಾಡ್ತಿದ್ದೀನಿ. ತಾಯ್ತನ ಕಟ್ ಮಾಡಿದ್ದು ನಾನೇ. ಆದ್ರೆ ಕಟ್ ಮಾಡಕ್ ಹೇಳಿದ್ದು ಷಣ್ಮುಗಣ್ಣ ಅಲ್ಲ, ಹರಿಣಿ. ನನಗೆ ಕ್ಷಮಿಸ್ಬೇಡಿ ಅತ್ತೆ. ನಾನು ನಿಮ್ಮ ಹತ್ರ ನಡ್ಕೊಂಡಿದ್ದ ರೀತಿ ಒಂಚೂರು ಸರಿ ಇರಲಿಲ್ಲ. ನಾನು ಕೂತ್ಕೊಂಡು ಯೋಚನೆ ಮಾಡಿ ನೋಡಿದೆ. ನಾನು ಎಲ್ಲಿ ದುಡುಕಿ ನಿರ್ಧಾರ ತಗೋಬಿಡ್ತೀನಿ ಅಂತ ಅನಿಸ್ತು. ಅದು ಅಲ್ಲದೆ ನಾನು ತಾಯ್ತದ ದಾರನ ಬೇಕು ಅಂತ ತೆಗ್ದಿದ್ದಲ್ಲ ಅತ್ತೆ. ಏನೋ ತಿಳಿದೆ ತಪ್ಪಾಗೋಗ್ಬಿಟ್ಟಿದೆ. ನೀವೆಲ್ಲರೂ ನನ್ನನ್ನು ದಯವಿಟ್ಟು ಕ್ಷಮಿಸ್ಬೇಕು. ಅತ್ತೆ, ನಂದು ಮತ್ತು ಇವ್ರದ್ದು ಮದುವೆ ನಡೆಯೋಕ್ಕೆ ಒಂದಲ್ಲ 10 ಸಮಸ್ಯೆಗಳು ಬಂದರು. ಆದರೂ ಎಲ್ಲರೂ ಆಶೀರ್ವಾದ ಪಡ್ಕೊಂಡು ನಾವಿಬ್ಬರು ಮದುವೆ ಆದ್ವಿ. ನಾನು ಈ ಮನೆ ಬಿಟ್ಟು ಹೋದರೆ ಈ ಮನೆಗಷ್ಟೇ ಅಲ್ಲ, ನನ್ನ ತವ್ರ ಮನೆಗೂ ಶ್ರೇಯಸ್ ಸಿಗಲ್ಲ ಅತ್ತೆ. ನಾನು ನನ್ನ ಕೊನೆ ಉಸಿರು ಇರೋರ್ಗೂ ಈ ಮನೆಯಲ್ಲೇ ಇರ್ತೀನಿ. ಈ ಮನೆ ಬಿಟ್ಟು ಇನ್ನೆಲ್ಲೂ ಹೋಗೋದಿಲ್ಲ ಅತ್ತೆ. ಅತ್ತೆ, ಇವತ್ತು ಅಡುಗೆಗೆ ಏನು ಮಾಡಲಿ? ನಿನಗೆ ಯಾವ ಅಡುಗೆ ಮಾಡಬೇಕು ಅನ್ಸುತ್ತೋ ಅದನ್ನೇ ಮಾಡು. ಏನ್ ನಡೀತಾ ಇದೆ ಬೈರ ಇಲ್ಲಿ? ನೀನ್ ನೋಡಿದ್ರೆ ಅವಳು ಇಲ್ಲಿ ಇರೋದಿಲ್ಲ, ಹೊರಡ್ತೀನಿ ನಿಂತಿದ್ದಾಳೆ ಅಂತೀಯ. ಆದ್ರೆ ಅವಳು ಇಲ್ಲಿ ಬಂದು ನಡ್ಕೊಂಡಿದ್ದ ರೀತಿನೇ ಬೇರೆ ಇದೆ. ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ನಾನು ಇಲ್ಲಿಗೆ ಬಂದ ಮೇಲೆ ರೂಮಲ್ಲಿ ಏನೋ ನಡ್ತಿರ್ಬೇಕು. ಅವಳು ಅಷ್ಟು ಸುಲಭವಾಗಿ ಇಲ್ಲಿರೋಕ್ಕೆ ಒಪ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಅದೇನೇ ಇರಲಿ, ಇವತ್ತು ರಾತ್ರಿ ಮಂಡೋದರಿ ಅಮ್ಮ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಪೂಜೆ ಮಾಡಿದ ಮರುಕ್ಷಣನೇ ನಮ್ಗೆಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ಕುತ್ತೆ. ಅಮ್ಮ, ಮನೇಲೆಲ್ಲ ಇರ್ತಾರಲ್ಲಮ್ಮ, ಪೂಜೆ ಹೇಗೆ ನಡೆಸ್ತೀಯಾ? ಅಣ್ಣಂಗೇನಾದ್ರೂ ಗೊತ್ತಾಯ್ತು ಅಂದರೆ? ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಬೈರ. ಅದನ್ನೆಲ್ಲ ಶರ್ಮಿಳಾ ನೋಡ್ಕೋತಾಳೆ. ಇವತ್ತು ಪೂಜೆ ನಡೆಯೋದು ಬಿಡೋದು ಶರ್ಮಿಳನ ಕೈಯಲ್ಲಿದೆ. ನಾನು ಈಗಾಗಲೇ ಎಲ್ಲ ರೆಡಿ ಮಾಡಿಟ್ಟಿದ್ದೀನಮ್ಮ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು. ನನ್ನಿಂದ ನೀನು ಶಿಕ್ಷೆ ಅನುಭವಿಸಾಗಾಯ್ತು. ಐ ಆಮ್ ಸಾರಿ ಬೆಳ್ಳಿ. ನೋವಾಗ್ತಿದ್ಯಾ? ನೋವಿತ್ತು. ನೀನ್ ಯಾವಾಗ ಮನೇಲೆ ಉಳ್ಕೊಳ್ತೀನಿ ಅಂತ ಹೇಳಿದೆಯಲ್ಲ, ಆ ನೋವೆಲ್ಲ ಮಂಗ್ ಮಾಯ ಆಗೋಯ್ತು. ಯಾವಾಗ್ಲೂ ಒಳ್ಳೆ ರೀತಿನಲ್ಲೇ ಯೋಚನೆ ಮಾಡ್ತಿರ್ತೀಯ, ಅದೇ ನಂಗೆ ಇಷ್ಟ ಆಗೋದು. ಒಂದ್ ವೇಳೆ ನಿಂಗೆ ಏನಾದ್ರೂ ಆಗಿದ್ರೆ? ಅಯ್ಯೋ ಹರಿಣಿ, ನನ್ಗೇನು ಆಗಲ್ಲ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಆ ತಾಯಿ ಚಾಮುಂಡಿ ನನ್ನನ್ನು ಸದಾ ಕಾಪಾಡ್ತಾಳೆ. ಹೌದು, ಮನೆಯಿಂದ ಹೋಗ್ತೀನಿ ಅಂತ ರೂಮಿಗೆ ಹೋದಿಯಲ್ಲ, ಅದ್ ಹೇಗ್ ನಿನ್ ಮನ್ಸನ್ನ ಬದಲಾಯಿಸ್ಕೊಂಡೆ? ಅಯ್ಯೋ ಬೆಳ್ಳಿ, ನಾನ್ ಮನ್ಸು ಬದಲಾಯಿಸಿಲ್ಲ, ಮನ್ಸು ಬದಲಾಯಿಸೋ ಹಾಗೆ ಮಾಡಿದ್ರು. ಯಾರಂತ ಯೋಚನೆ ಮಾಡ್ತಿದ್ಯಾ? ನಿನ್ನನ್ನು ಯಾವಾಗ್ಲೂ ಕಾಪಾಡೋ ಆ ಚಾಮುಂಡಿ ತಾಯಿನೇ ನನ್ನಿಲ್ಲಿ ಉಳ್ಕೊಳ್ಳೋ ಮಾಡಿದ್ದು. ಇನ್ ಮುಂದೆ ಆ ತಾಯಿ ಮಾತ್ರ ಅಲ್ಲ, ನಾನು ಸದಾ ನಿನ್ ಜೊತೆಗಿರ್ತೀನಿ. ಥ್ಯಾಂಕ್ಸ್ ಹರಿಣಿ.
4 ಮಾತ್ರೆ ಹಾಕ್ತೀನಿ. ಬೆಳಗ್ಗೆವರೆಗೂ ಮುತ್ತಣ್ಣ ಮತ್ತು ಹರಣಿ ಖಂಡಿತ ಎದ್ದೇಳಲ್ಲ. ಇಬ್ರಿಗೂ ಒಂದೊಂದು ಗ್ಲಾಸ್ ಕುಡಿಸ್ಬಿಟ್ರೆ ನನ್ನ ಕೆಲಸ ಮುಗ್ದ ಹಾಗೆ. ಹರಿಣಿ, 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 ಅದ್ಗೆ ಹಾಲು ಕಾಯಿಸಿದ್ದೆ, ಎಲ್ರಿಗೂ ಕೊಟ್ಟು ಹೋಗೋಣ ಅಂತ ಬಂದೆ. ತಗೋ. ಅಯ್ಯೋ ಅದ್ಗೆ, ಇವಾಗ ತಾನೇ ಹೊಟ್ಟೆ ತುಂಬ ತಿಂದೆ. ಹೊಟ್ಟೆನಲ್ಲಿ ಜಾಗನೇ ಇಲ್ಲ ಗೊತ್ತಾ? ಹರಿಣಿ, ಗರ್ಭಿಣಿಯರಿಗೆ ಹೀಗೆ ಅನ್ಸೋದು ಸಹಜ. ನೀನು ಈಗ ತಿಂದಿರೋದು ಬೆಳಗ್ಗೆವರೆಗೂ ಇಬ್ರಿಗೂ ಸಾಕಾಗ್ಬೇಕಲ್ವಾ? ಮಧ್ಯರಾತ್ರಿ ಹಸ್ವಾದ್ರೆ ಏನ್ ಮಾಡ್ತೀಯ ನೀನು? ಅದಕ್ಕೆ ಹಾಲು ತಗೊಂಡ್ ಬಂದೆ. ತಗೋ ತಗೋ ಹರಿಣಿ, ಜಾಣೆ. ಇದೇನಿದು? ಹಾಲಲ್ಲೇನೋ ಮಿಕ್ಸ್ ಆಗಿರೋಗಿದೆಯಲ್ಲ. ಏನಾದರೂ ಒಂದು ಗತಿ ಕಾಣಿಸ್ಲೇಬೇಕು. ಹಾಲನ್ನ ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿ ಕಾಯಿಸಿದಾರಲ್ವಾ? ಹೊಟ್ಟೆ ತುಂಬಿತು. ಅಮ್ಮ ಹೇಳಿದ ಕೆಲಸ ಮಾಡಿ ಮುಗಿಸಿದೀವಿ. ಅದು ಹೇಗೆ ಎದ್ದೇಳ್ಚೋ ನಾನು ನೋಡ್ತೀನಿ ಕಣೆ. ಇನ್ನು ಈ ಗ್ಲಾಸ್ನ ಮುತ್ತಣ್ಣಂಗೆ ಕುಡಿಸ್ಬಿಟ್ರೆ ಮುಗೀತು ಕತೆ. ಓಂ ರೀಂ ಕ್ಲೀಂ ಚಾಮುಂಡಾಯ ನಮಃ. ಓಂ ರೀಂ ಕ್ಲೀಂ ಶ್ರೀಂ ಚಾಮುಂಡಾಯ ನಮಃ. ಓಂ ರೀಂ ಕ್ಲೀಂ ಶ್ರೀಂ ಚಾಮುಂಡಾಯ ನಮಃ. ನೋಡಿ ಈ ಮಡಿಕೆನ ಎಲ್ಲರೂ ನೋಡಿ. ನಾನು ಮಾಡ್ತಿರೋ ಪೂಜೆ ಉದ್ದೇಶ ನಿಮ್ಮಗಳಿಗೆ ಕಾಟ ಕೊಡ್ತಿರೋ ಆ ಶಕ್ತಿನ ಈ ಮಡಿಕೆಲಿ ಬಂಧಿಸಿ ಯಾರು ಓಡಾಡ್ದಿರೋ ಜಾಗದಲ್ಲಿ 30 ಅಡಿ ಆಳದಲ್ಲಿ ಇದನ್ನ ಊತಿಡಿ. ಇವ್ರಿಗೇನಾಗಿದೆ? ಯಾಕೆ ಪೂಜೆ ಮಾಡಿಸ್ತಿದ್ದಾರೆ? 30 ಅಡಿ ಜಾಗದಲ್ಲಿ ಇದನ್ನು ಊತಾಕಿದ್ರೆ ಅಲ್ಲಿಗೆ ನಿಮ್ಮ ಕೆಲಸ ಮುಗೀತು. ಇನ್ನ ಈ ಜನ್ಮದಲ್ಲಿ ಆ ಶಕ್ತಿ ನಿಮ್ಮ ತಂಟೆಗೆ ಬರೋದಿಲ್ಲ. ನನ್ನ ದಿಗ್ಬಂಧನದಿಂದ ನಿಮ್ಮ ಸಮಸ್ಯೆ ಎಲ್ಲ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಅದಕ್ಕೆ ಈ ಪೂಜೆ ಮಾಡ್ತಿರೋದು. ಈ ಹಿಂದೆ ಬ್ರಹ್ಮೇಂದ್ರ ಸ್ವಾಮಿಗಳು ಮಂತ್ರ ದಾರ ಕಟ್ಟಿದ್ರು, ಹಾಗೆ ತಾಯ್ತಗಳನ್ನ ಕಟ್ಟಕ್ಕಾಗಲ್ವಾ? ಅಂದ್ರೆ ಹೊರಗಡೆನೂ ಕೂಡ ನೀವು ಭಯದಿಂದ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಇಲ್ಲ, ಅದು ನೋಡಿ, ನಾನೀಗ ಕೈಗೊಂಡಿರೋ ಈ ಕಾರ್ಯ ನಿಮಗೆ ಶಾಶ್ವತವಾಗಿ ಪರಿಹಾರ ಕೊಟ್ಟೇ ಕೊಡುತ್ತೆ. ನೀವು ಹೇಳೋ ಹಾಗೆ ಮಂತ್ರಿಸಿ ದಾರಗಳನ್ನು ಕಟ್ಟಿದ್ರೆ ಈಗ ಬಂದ ಹಾಗೆ ಮತ್ತೆ ಬಂದೇ ಬರುತ್ತೆ. ಆಗ ನಿಮಗೆ ತೊಂದರೆ ತಪ್ಪಿದ್ದಲ್ಲ. ಆದ್ರಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ನಾನು ಈ ಕಾರ್ಯ ಮಾಡಲೇಬೇಕು. ನೀವು ಹೇಳೋ ಹಾಗೆ ಖಂಡಿತ ನಡೆಯುತ್ತಾ? ಏನಪ್ಪ ನೀಲಕಂಠ, ನಿಮ್ಮ ಮಗಳು ಕೇಳೋ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ಲೋ ಇಲ್ಲ ನೀವೇ ಕೊಡ್ತೀರೋ? ಮಗಳೇ, ಸಮಸ್ಯೆಗೆ ಇವರು ಖಂಡಿತ ಪರಿಹಾರ ಹುಡುಕ್ತಾರೆ. ಸದ್ಯಕ್ಕೆ
ನೀನು ಯಾವ ಪ್ರಶ್ನೆನೂ ಕೇಳೋಕೆ ಹೋಗ್ಬೇಡಮ್ಮ, ಸುಮ್ಮನೆ ಇದ್ಬಿಡು. ಓಂ ಚಾಮುಂಡಾಯೇ ನಮಃ. ಶಕ್ತಿ ಮುಂದೆ ನಿನ್ನ ಆಟ ಏನು ನಡೆಯೋದಿಲ್ಲ. ಬಾ, ಈ ಮಡಿಕೆಯಲ್ಲಿ ಕೂತ್ಕೋ. ಬಾ, ಓಂ ಚಾಮುಂಡಾಯ ನಮಃ. ನೋಡೇ ನೋಡು, ನಿನ್ ಕಣ್ಮುಂದೆ ಬಂದು ನಿಂತಿದ್ದೀನಿ. ನಿನ್ ಕೈಲಿ ಏನು ಮಾಡಕ್ ಸಾಧ್ಯ ಇಲ್ಲ. ಶಿಕ್ಷೆ ಅನುಭವಿಸ್ಬೇಕು ಅಂತ ನಿನ್ನ ನಡೆದು ಬರ್ತಿದ್ರೆ ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಂದು ಮಡಿಕೆಯಲ್ಲಿ ಕೂತ್ಕೋ. ನಿನ್ನನ್ನ ಈ ಮಡಿಕೆಯಲ್ಲಿ ಬಂಧಿಸಿ ಯಾವ ಜನ್ಮದಲ್ಲೂ ಇವ್ರಿಗೆ ತಂಟೆ ಬರದಾಗಿ ಮಾಡ್ತೀನಿ. ನನ್ನ ಶಕ್ತಿ ಬಗ್ಗೆ ಸಂಶಯ ನಿನಗೆ? ನೋಡ್ತಿರು, ನನ್ನ ಶಕ್ತಿ ಏನಂತ ತೋರಿಸ್ತೀನಿ. ಓಂ ಚಾಮುಂಡಾಯ ನಮಃ. ನನ್ನನ್ನೇ ಎದುರಾಕೊಳ್ತೀಯಾ? ಬಾ, ಕೂತ್ಕೋ. ಬರಲ್ಲ. ಬರಲ್ವಾ? ಬರಲ್ವಾ? ಬರಲ್ಲ ನಾನು. ಬರ್ತೀನಿ. ಏನು ನಿನ್ನ ಆರ್ಭಟ? ಈ ಗಾಳಿ ಎಲ್ಲ ನಿಲ್ಸು. ನನ್ಗೇನು ಮಾಡ್ಬೇಡ. ನೀನ್ ಹೇಳ್ದಾಗ ಕೇಳ್ತೀನಿ. ಹೋಗಬಾ ದಾರಿಗೆ. ಹೇಳು, ನಿನ್ನ ಉದ್ದೇಶ ಏನು? ಯಾಕೆ ಹಿಂಗ್ ನಡ್ಕೋತಿದ್ಯಾ? ಈ ಮನೆಯವ್ರಿಗೆಲ್ಲ ಯಾಕೆ ತೊಂದರೆ ಕೊಟ್ಟಿದ್ಯಾ? ಇನ್ನು ಮುಂದೆ ಈ ಮನೆ ಕಡೆ ಆಗ್ಲಿ ಇವ್ರಿಗೆ ಆಗ್ಲಿ ಯಾವ ತೊಂದರೆ ಕೊಡ್ಕೂಡ್ದು. ತಿಳಿತಾ? ತಿಳಿತು. ಇನ್ಮೇಲೆ ಪಾಪಿಗಳಿಗೆ ತೊಂದರೆ ಕೊಡಲ್ಲ, ನಿನಗ್ ತೊಂದರೆ ಕೊಡ್ತೀನಿ. ಯಾಕೆ ಆಗ್ತಿದ್ಯಾ? ನೀನು ಮಿತಿ ಮೀರಿ ಆಡ್ತಿದ್ಯಾ? ನನ್ನನ್ನು ಎದುರಾಕೊಂಡ್ರೆ ನಿನ್ನ ದಿಗ್ಬಂಧನ ಮಾಡ್ಬಿಡ್ತೀನಿ. ಹುಷಾರ್. ದಿಗ್ಬಂಧನ ಮಾಡ್ತೀಯಾ? ನನ್ನನ್ನೇ ಬಂಚಕ್ ಬರ್ತೀಯಾ? ಪಾಪಿಗಳಿಗೆಲ್ಲ ನರಕ ತೋರಿಸೋ ಹಾಗೆ ನಿನಗೂ ನರಕ ತೋರಿಸ್ತೀನಿ. ನನ್ನನ್ನೇ ಎದುರಾಕೊಳ್ತೀಯಾ? ನನ್ನನ್ನೇ ಎದುರ್ತೀಯಾ? ನೋಡ್ತಾ ನಿನಗೆ ಏನ್ ಮಾಡ್ತೀನಿ.
ಮಾತಾಡ್ರಪ್ಪ. ಇಲ್ಲಿ ಏನ್ ನಡೀತಿದೆ ನನ್ಗೆ ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ಮಗಳೇ, ನನಗೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮೊದಲೇ ಏನೇನೋ ನಡೀತಾ ಇದೆ, ಅದ್ರ ಜೊತೆ ನೀವು ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬಿಡ್ರಿ. ಸುಮ್ಮನೆ ಇರ್ರೆ. ಅಣ್ಣಂಗೆ ಎಚ್ಚರಾಗಿ ಎಲ್ಲ ಕೆಲಸನೂ ಹಾಳಾಗ್ಬಿಡತ್ತೆ. ಬೇಗ ಹೋಗಿ ಮೇಲ್ಗಡೆ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅಮ್ಮ. ಅದಕ್ಕೆ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅಯ್ಯೋ ಮಾಯಾ, ನಾನು ಯಾವಾಗಲೂ ಕರೆಕ್ಟಾಗೇ ಹೇಳ್ತೀನಿ, ಆದರೆ ಇವತ್ತೇ ಯಾಕೋ ಗ್ರಾಚಾರ ಸರಿ ಇಲ್ಲ ಅನ್ಸುತ್ತೆ. ಎಲ್ಲರೂ ಒಟ್ಟಿಗೆ ಕೈ ಹಿಡ್ಕೊಂಡು ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಅಮ್ಮ, ಅಲ್ಲಿ ನೋಡಮ್ಮ, ಅವ್ರು ಬಿದ್ದೋಗ್ಬಿಟ್ಟಿದ್ದಾರೆ. ನಡ್ರಿ ಬೇಗ. ಅಮ್ಮ ಎದ್ದೇಳಿ ನಿಧಾನ. ಅಮ್ಮ, ಆ ಫೋಟೋದಲ್ಲಿ ಯಾರು? ಅದು ಸಾಮಾನ್ಯ ಶಕ್ತಿ ಅಲ್ಲ, ತುಂಬ 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 ಭಯಂಕರ ಶಕ್ತಿ ಅದು. ರೂಮಲ್ಲಿ ಮಲಗಿರೋದು ಯಾರು? ನನ್ನ ಮಗ ಮುತ್ತುರಾಜ್. ಆ ಫೋಟೋದಲ್ಲಿ ಇರೋದು ಯಾರು? ನನ್ನ ಮಗ ಮುತ್ತುರಾಜನ್ ಹೆಂಡತಿ. ಅವಳೇ ಅವಳೇ ಅವಳೇ? ಯಾರು? ಮುತ್ತುನ ಬೆಳ್ಳಿನ ಕಾಪಾಡ್ತಿರೋದು ಬೇರೆ ಯಾರು ಅಲ್ಲ, ಆ ನಿಮ್ ಸೊಸೆ ಚಿತ್ರಾನೇ. ಮಾಯಾ ಮದ್ವೆ ನಡೆದಿರೋ ಹಾಗೆ ಮಾಡ್ತಿರೋದು ಆ ಶಕ್ತಿನೇ. ಸತ್ತಿರೋರು ಮತ್ತೆ ಬಂದಿದ್ದಾರೆ ಅಂದ್ರೆ ಅವ್ರು ಅನ್ಕೊಂಡಿರೋ ಏನೋ ಒಂದು ಉದ್ದೇಶ, ಒಂದು ಕೆಲಸ ಪರಿಪೂರ್ಣ ಆಗಿರೋದಿಲ್ಲ. ಅದಕ್ಕೆ ಮತ್ತೆ ಒಂದು ರೂಪದಲ್ಲಿ ಮನೆಗೆ ಬಂದಿರೋದು. ಈಗ ಚಿತ್ರ ಬಂದಿರೋ ಉದ್ದೇಶ ಬೇರೆ ಯಾವುದೂ ಅಲ್ಲ, ಅದು ಮುತ್ತು ಬೆಳ್ಳಿ ಮದುವೆ ಮಾಡ್ತದೆ. ಅನ್ಕೊಂಡಿದ್ ಸಾಧಿಸೋವರೆಗೂ ಚಿತ್ರನಿಗೆ ಸಮಾಧಾನ ಇಲ್ಲ. ಮುತ್ತು ಬೆಳ್ಳಿ ಮದುವೆ ನಡೆಯುತ್ತೆ. ಅಲ್ಲಿವರೆಗೂ ಚಿತ್ರ ಈ ಮನೆಯಿಂದ ಕದ್ದೋದಿಲ್ಲ. ಈ ಮನೆನ, ಮುತ್ತುನ
ಚಿತ್ರ ತುಂಬಾ ಜೋಪಾನವಾಗಿ ಕಾಪಾಡ್ಕೊಳ್ತಿದ್ದಾಳೆ. ಆ ತಾಯಿ ಚಾಮುಂಡಿ ಅನುಗ್ರಹ ಚಿತ್ರಗಿದೆ. ಅವಳನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ. ದೇವ್ರೇ ಅವಳ ಪರ ನಿಂತಿದೆ ಅಂದಮೇಲೆ ನೀವು ಯಾವ ದೇವ್ರ ಹತ್ರ ಹೋಗಿ ಏನು ಕೇಳ್ಕೊತೀರಾ? ಅವಳು ರೋಷ ಆವೇಶದೆದುರು ಯಾರೇ ಹೋದ್ರೂ ಅವಳು ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಇನ್ನೊಂದು ಮಾತು, ಚಿತ್ರಾಗೆ ಎದುರಾಗಿ ನಿಂತಿರೋ ಮಾಯನ್ ಜಾತಕ ಅಷ್ಟು ಪ್ರಬಲವಾಗಿಲ್ಲ. ಚಿತ್ರನ ವಿರುದ್ಧ ಮಾಯ ಹೋದ್ರೆ ಪ್ರಾಣ ಕಳ್ಕೊಳ್ಳೋದಂತೂ ಸತ್ಯ. ಅಷ್ಟೇ ಅಲ್ಲ, ನಿನ್ನ ಪ್ರಾಣ ಹೋದ್ರೂ ಮುತ್ತು ಬೆಳ್ಳಿ ಮದುವೆ ಮಾಡೋ ಶಕ್ತಿ ಆ ಚಿತ್ರನಿಗಿದೆ.